ಹಲೋ ವಿದ್ಯಾರ್ಥಿಗಳೇ, ನೀವು ಒಳ್ಳೆಯ ದಿನವನ್ನು ಹೊಂದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಪರದೆಯ ಮೇಲೆ ಕೆಲವು ಚಿತ್ರಗಳನ್ನು ಗಮನಿಸೋಣ. ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಸರೋಜಿನಿ ನಾಯ್ಡು, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು. ಭಾರತದ ರಾಷ್ಟ್ರೀಯ ಆಂದೋಲನದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ ಕೆಲವೇ ಪ್ರಮುಖ ನಾಯಕರು ಇವರು. ಇಂದು ನಾವು ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರೀಯ ಚಳವಳಿಯ ಅಂತಿಮ ಹಂತವನ್ನು ಅಧ್ಯಯನ ಮಾಡುತ್ತೇವೆ ಮತ್ತು ಬ್ರಿಟಿಷ್ ಆಕ್ರಮಿತ ಭಾರತದ ವಿಭಜನೆಗೆ ಕಾರಣವಾದ ಘಟನೆಗಳನ್ನು ಭಾರತ ವಿಭಜನೆಯಲ್ಲಿನ ವಿಷಯದ ರಾಷ್ಟ್ರೀಯ ಚಳವಳಿಯಿಂದ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಕಲಿಕೆಯ ಫಲಿತಾಂಶಗಳು. ನೀವು ಇದರ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. 1947 ಮೊದಲು ಭಾರತದಲ್ಲಿ ಚಾಲ್ತಿಯದಲ್ಲಿ ಪರಿಸ್ಥಿತಿಗಳು. ವಿಭಜಿಸಿ ಮತ್ತು ಭಾರತವನ್ನು ಆಳಲು ಬ್ರಿಟಿಷರು ಅಳವಡಿಸಿಕೊಂಡ ವಿಧಾನಗಳು. ಹಿಂದೂ ಮತ್ತು ಮುಸ್ಲಿಮರ ನಡುವಿನ ನಿಯಮ ನೀತಿ. ಸಾವಿರದ 1935 ಭಾರತ ಸರ್ಕಾರದ ಕಾಯ್ದೆ ಮತ್ತು ಮತದಾನದ ಹಕ್ಕು. ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಕರೆ. ಮುಸ್ಲಿಂ ಲೀಗ್. ಡೊಮಿನಿಯನ್ ಸ್ಥಿತಿ. ಬ್ರಿಟಿಷ್ ಸಾಮ್ರಾಜ್ಯ ಅಡಿಯಲ್ಲಿ ಯಾವುದೇ ಸ್ವ-ಆಡಳಿತ ರಾಷ್ಟ್ರಕ್ಕೆ ನೀಡಲಾದ ಶೀರ್ಷಿಕೆ. ಡಿವೈಡ್ ಆ್ಯಂಡ್ ರೂಲ್. ಡಿವೈಡ್ ಆ್ಯಂಡ್ ರೂಲ್ ಎನ್ನುವುದು ರಾಜಕೀಯ ತಂತ್ರವಾಗಿದ್ದು, ಅಲ್ಲಿ ಅವರು ಧರ್ಮ ಅಥವಾ ಇತರ ಅಂಶಗಳ ಆಧಾರದ ಮೇಲೆ ಜನರನ್ನು ಪರಸ್ಪರ ವಿರುದ್ಧವಾಗಿ ತಿರುಗಿಸುತ್ತಾರೆ. ಪ್ರತ್ಯೇಕ ಚುನಾವಣಾ ಎಂದರೆ ಒಂದು ನಿರ್ದಿಷ್ಟ ಗುಂಪಿಗೆ ಮೀಸಲಾದ ಸ್ಥಾನಗಳು ಮಾತ್ರವಲ್ಲದೆ ಆ ನಿರ್ದಿಷ್ಟ ಸಮುದಾಯದ ಸದಸ್ಯರಿಗೆ ಅದಕ್ಕೆ ಮತದಾನವನ್ನು ಅನುಮತಿಸಲಾಗುವುದು. ಫ್ಯಾಸಿಸಂ ಅತ್ಯಂತ ಕಠಿಣವಾದ ನಿಯಂತ್ರಣ ಅಥವಾ ಅಧಿಕಾರ. ಇದರಲ್ಲಿ ಜನರು ಸರ್ಕಾರದೊಂದಿಗೆ ಭಿನ್ನಾಭಿಪ್ರಾಯ ಹೊಂದಲು ಅನುಮತಿಸುವುದಿಲ್ಲ. ಪರಿಕಲ್ಪನೆಯ ನಕ್ಷೆಯನ್ನು ಪರಿಶೀಲಿಸಿ. ಹದಿನಾರನೇ ಶತಮಾನದ ಆರಂಭದಿಂದ ಅನೇಕ ಯುರೋಪಿಯನ್ನರು ಮತ್ತು ಬ್ರಿಟಿಷರು ಭಾರತದಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. ಭಾರತವನ್ನು ತಮ್ಮ ರಾಜಕೀಯ ಅಧೀನಕ್ಕೆ ತಂದವರು ಬ್ರಿಟಿಷರು. 1857ರಲ್ಲಿ ಸಿಪಾಯಿಗಳ ಸಹಾಯದಿಂದ ಸಾಮಾನ್ಯ ಜನರು ಮತ್ತು ರಾಜಪ್ರಭುತ್ವದ ರಾಜ್ಯಗಳ ಸ್ಥಳೀಯ ಆಡಳಿತಗಾರರು ಬ್ರಿಟಿಷರನ್ನು ಬಹಳ ಪ್ರಯತ್ನಗಳಿಂದ ವಿರೋಧಿಸಿದರು. 1857ರ
ದಂಗೆಯನ್ನು ಸಿಪಾಹಿ ದಂಗೆಯ ಭಾರತೀಯ ಸ್ವಾತಂತ್ರ್ಯದ ಮೊದಲ ಯುದ್ಧ ಎಂದು ಕರೆಯುತ್ತಾರೆ. ಈ ವಿಷಯದಲ್ಲಿ ನಾವು ಭಾರತೀಯ ರಾಷ್ಟ್ರೀಯ ಚಳುವಳಿಯ ಕೊನೆಯ ಹಂತದ ಬಗ್ಗೆ ಕಲಿಯುತ್ತೇವೆ. ಬ್ರಿಟನ್ ತನ್ನ ಮಹಾನ್ ಶತ್ರುವಾದ ಜರ್ಮನಿಯ ವಿರುದ್ಧ ಹೋರಾಡುವ ಎರಡನೇ ಮಹಾಯುದ್ಧಕ್ಕೆ ಪ್ರವೇಶಿಸಿರುವ ಕಾರಣ ಬ್ರಿಟಿಷರಿಗೆ ಇದು ನಿರ್ಣಾಯಕ ಸಮಯವಾಗಿತ್ತು. ಭಾರತೀಯರು ಸ್ವಾತಂತ್ರ್ಯವನ್ನು ಬಯಸಿದ್ದರು ಮತ್ತು ಬ್ರಿಟಿಷರ ವಿರುದ್ಧ ಸೇಡು ತೀರಿಸಿಕೊಳ್ಳುವುದು ಇದು ಸರಿಯಾದ ಸಮಯ. 1939ರಲ್ಲಿ ವಿಶ್ವ ಸಮರ ಪ್ರಾರಂಭವಾದಾಗ ಭಾರತದಲ್ಲಿನ ಹೆಚ್ಚಿನ ಪ್ರಾಂತ್ಯಗಳು ಈಗಾಗಲೇ ಭಾರತೀಯ ಕಾಂಗ್ರೆಸ್ನಿಂದ ಆಳಲ್ಪಟ್ಟವು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಐಎನ್ಸಿ ಅನ್ನು 1885ರಲ್ಲಿ ರಚಿಸಲಾಯಿತು. ಬ್ರಿಟಿಷ್ ಸಂಸತ್ತು 1935ರಲ್ಲಿ ಗವರ್ನ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅನ್ನು ಅಂಗೀಕರಿಸಿತು. ಅದರ ಮೂಲಕ ಅವರು ಭಾರತೀಯರಿಗೆ ಒಂದು ನಿರ್ದಿಷ್ಟ ಮಟ್ಟಿಗೆ ತಮ್ಮನ್ನು ಆಳುವ ಹಕ್ಕನ್ನು ನೀಡಿದರು. ಇದರ ಪ್ರಕಾರ ಪ್ರಾಂತ್ಯಗಳಲ್ಲಿ ಚುನಾವಣೆಗಳನ್ನು ನಡೆಸಬಹುದು. ಅದರ ಮೂಲಕ ಬಹುಮತದ ಪಕ್ಷವು ಸರ್ಕಾರವನ್ನು ರಚಿಸಬಹುದು. ಆದರೆ ಮತದಾನದ ಹಕ್ಕನ್ನು ಜನಸಂಖ್ಯೆಯ ಒಂದು ಸಣ್ಣ ವರ್ಗಕ್ಕೆ ನೀಡಲಾಗಿದೆ. ಪ್ರಾಂತೀಯ ಅಸೆಂಬ್ಲಿಗಳಿಗೆ ಜನಸಂಖ್ಯೆಯ 12% ಮತ್ತು ಕೇಂದ್ರ ವಿಧಾನಸಭೆಗೆ ಕೇವಲ 1%. ಸಾವಿರದ 1937ರಲ್ಲಿ 11 ಪ್ರಾಂತ್ಯಗಳ ಅಸೆಂಬ್ಲಿಗಳಲ್ಲಿ ಚುನಾವಣೆಗಳು ನಡೆದಾಗ ಕಾಂಗ್ರೆಸ್ ದೇಶದಾದ್ಯಂತ ಹೆಚ್ಚು ಗೆದ್ದಿತು. ಹನ್ನೊಂದು ಪ್ರಾಂತ್ಯಗಳಲ್ಲಿ 8 ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಂದಿದ್ದು ಬ್ರಿಟಿಷ್ ರಾಜ್ ಮೇಲ್ವಿಚಾರಣದಲ್ಲಿ ಕೆಲಸ ಮಾಡುತ್ತಿದ್ದರು. ಎರಡನೆಯ ಮಹಾಯುದ್ಧ ನಡೆಯುತ್ತಿರುವಾಗ ಜರ್ಮನಿ, ಇಟಲಿ, ಜಪಾನ್ ಮತ್ತು ಇತರ ಆಕ್ಷೀಯ ಪಡೆಗಳ ವಿರುದ್ಧ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಬೇಕೇ ಅಥವಾ ಇಲ್ಲವೇ ಎಂಬ ಕಠಿಣ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಎದುರಿಸಿತು. ಆದರೆ ಭಾರತವು ಯುದ್ಧದಲ್ಲಿ ಭಾಗವಹಿಸುತ್ತದೆ ಎಂದು ಬ್ರಿಟನ್ ನಿರ್ಧರಿಸಿತು. ಮೊದಲನೆಯ ಮಹಾಯುದ್ಧದಲ್ಲಿ ಭಾರತವು ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತಾರೆ ಎಂದು ಭಾವಿಸಿ ಅವರನ್ನು ಬೆಂಬಲಿಸಿತು. ಆದರೆ ಅವರು ಯಾವುದೇ ನಿಷ್ಠೆಯನ್ನು ತೋರಿಸಲಿಲ್ಲ. ಆದ್ದರಿಂದ ಭಾರತವು ಬ್ರಿಟನ್ಗೆ ಬೆಂಬಲ ನೀಡಿದರೆ ಅವರು ಪ್ರತಿಯಾಗಿ ಸ್ವಾತಂತ್ರ್ಯವನ್ನು ನೀಡಬೇಕು ಎಂದು ಅವರು ಭರವಸೆಯನ್ನು ಬಯಸುತ್ತಾರೆ ಎಂದು ಇದು ಭಾರತೀಯ ಜನಸಾಮಾನ್ಯರಿಗೆ ಶಿಕ್ಷಣ ನೀಡಿತು. ಈ ವಿಷಯದಲ್ಲಿ ಕಾಂಗ್ರೆಸ್ ಇಬ್ಭಾಗವಾಯಿತು ಮತ್ತು ಇದು ಬ್ರಿಟಿಷರ ದ್ವಂದ್ವ ನೀತಿಯನ್ನು ನೋಡುತ್ತದೆ ಎಂದು ನಿರೀಕ್ಷಿಸಲಾಯಿತು. ಬ್ರಿಟಿಷರು ಭಾರತವನ್ನು ಯುದ್ಧದಲ್ಲಿ ಬೆಂಬಲಿಸುತ್ತಾರೆ ಎಂದು ನಿರೀಕ್ಷಿಸಿದರು, ಆದರೆ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಲಿಲ್ಲ. ಬ್ರಿಟಿಷರಿಗೆ ಭಾರತವು ವಿಶಾಲವಾದ ಮತ್ತು ಶ್ರೇಷ್ಠ ಸಾಮ್ರಾಜ್ಯವಾಗಿದ್ದುದರಿಂದ ಅವರು ಶತಮಾನಗಳಿಂದ ನಿರ್ಮಿಸಿದ ಸಾಮ್ರಾಜ್ಯವನ್ನು ಕೆಡವಲು ಸಿದ್ಧರಿರಲಿಲ್ಲ. ಬ್ರಿಟನ್ಗೆ ಇದು ಪ್ರಮುಖ
ಸಮಯ, ಏಕೆಂದರೆ ಅವರು ಚುನಾವಣೆಯನ್ನು ಎದುರಿಸಲಿದ್ದಾರೆ. ಇಂಗ್ಲೆಂಡಿನಲ್ಲಿ 2 ಪಕ್ಷಗಳಿದ್ದವು, ಕನ್ಸರ್ವೇಟಿವ್ ಪಕ್ಷ ಮತ್ತು ಲೇಬರ್ ಪಕ್ಷ. ಕನ್ಸರ್ವೇಟಿವ್ ಪಕ್ಷದ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ ನೇತೃತ್ವದ ಸರ್ವಪಕ್ಷ ಸರ್ಕಾರ ಸಾಂಪ್ರದಾಯವಾದಿಗಳು ತನ್ನ ಸಾಮ್ರಾಜ್ಯವನ್ನು ಎಲ್ಲಿಯವರೆಗೆ ಹಿಡಿದಿಟ್ಟುಕೊಳ್ಳಲು ಬಯಸಿದ್ದರು. ವಿನ್ಸ್ಟನ್ ಚರ್ಚಿಲ್ ಭಾರತವನ್ನು ಯುದ್ಧದಲ್ಲಿ ಭಾಗವಹಿಸುವಂತೆ ವನಮೂಲಿಸಿದ ಸ್ಟಾಫರ್ಡ್ ಅವರನ್ನು ಕಳುಹಿಸಿದರು, ಆದರೆ ಯಾವುದೇ ಸ್ವಾತಂತ್ರ್ಯದ ಭರವಸೆ ನೀಡಲಿಲ್ಲ. ಲೇಬರ್ ಪಕ್ಷವು ವ್ಯತಿರಿಕ್ತವಾಗಿ ಭಾರತೀಯ ಸ್ವಾತಂತ್ರ್ಯದ ಕಾರಣಕ್ಕೆ ಹೆಚ್ಚು ಸಹಾನುಭೂತಿ ಹೊಂದಿತ್ತು. ಲೇಬರ್ ಪಾರ್ಟಿ ನಿಯೋಜಿತ ಪ್ರಧಾನಿ ಕ್ಲೆಮೆಂಟ್ ಆಟ್ಲಿ ಅವರು ಇಂಗ್ಲೆಂಡ್ನಲ್ಲಿ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಭಾರತವನ್ನು ಮುಕ್ತಗೊಳಿಸಲಿದ್ದೇವೆ ಎಂದು ಭರವಸೆ ನೀಡಿದರು. ಭಾರತವು ವಿವಿಧ ಭಾಷೆಗಳು, ಧರ್ಮಗಳು, ಜಾತಿಗಳು, ಉಪಜಾತಿಗಳು ಇತ್ಯಾದಿಗಳಿರುವ ವೈವಿಧ್ಯಮಯ ದೇಶವಾಗಿದೆ. ಇದು ಬ್ರಿಟಿಷರಿಗೆ ಭಾರತವನ್ನು ಆಳಲು ಹೆಚ್ಚಿನ ಅನುಕೂಲವಾಗಿತ್ತು. ಒಡೆದು ಆಳುವ ನೀತಿಯನ್ನು ಗಮನದಲ್ಲಿಟ್ಟುಕೊಂಡು ಬ್ರಿಟಿಷರು ಆಳ್ವಿಕೆಯಲ್ಲಿ ಯಶಸ್ವಿಯಾದರು. ಯುದ್ಧದ ನಂತರ ಬ್ರಿಟಿಷ್ ಕಿರೀಟದ ಅಡಿಯಲ್ಲಿ ಭಾರತಕ್ಕೆ ಡೊಮಿನಿಯನ್ ಸ್ಥಾನವನ್ನು ನೀಡಲು ಬ್ರಿಟಿಷರು ಸಿದ್ಧರಿದ್ದರು. ಆದಾಗ್ಯೂ ಭಾರತೀಯ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯದ ಭರವಸೆಯನ್ನು ಬಯಸಿತು. ಬ್ರಿಟಿಷರು ಭಾರತದ ಇತರ ಸಮುದಾಯಗಳ ಹಿತಾಸಕ್ತಿಗಳನ್ನು ರಕ್ಷಿಸಬೇಕೆಂದು ಹೇಳುವ ಮೂಲಕ ಇದನ್ನು ಒಪ್ಪಲಿಲ್ಲ. ಕಾಂಗ್ರೆಸ್ ಎಲ್ಲ ಭಾರತೀಯರ ಪ್ರತಿನಿಧಿತ್ಯ ಎಂದು ಬ್ರಿಟಿಷರು ನಂಬಲಿಲ್ಲ. ಮುಸ್ಲಿಮರು ಮತ್ತು ಇತರ ಅಲ್ಪಸಂಖ್ಯಾತರಂತಹ ಅನೇಕ ಸಮುದಾಯಗಳ ಹಿತಾಸಕ್ತಿಗಳನ್ನು ಕಾಂಗ್ರೆಸ್ ಕಡೆಗಣಿಸುತ್ತಿದೆ ಎಂದು ಅವರು ಸೂಚಿಸಿದರು. ಆದ್ದರಿಂದ ಈ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಬ್ರಿಟಿಷರಿಗೆ ಬಿಟ್ಟದ್ದು. ಆ ಸಮಯದಲ್ಲಿ ಭಾರತದಲ್ಲಿನ ಬ್ರಿಟಿಷ್ ಸರ್ಕಾರವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ವಿಶೇಷ ಯುದ್ಧಕಾಲದ ಅಧಿಕಾರವನ್ನು ಪಡೆದಿತ್ತು. ಇದರಿಂದಾಗಿ ಬ್ರಿಟಿಷರು ವಿಶ್ವಯುದ್ಧದ ಮೇಲೆ ತನ್ನ ಪ್ರಯತ್ನಗಳನ್ನು ಕೇಂದ್ರೀಕರಿಸಬಹುದು. ಸರ್ಕಾರವನ್ನು ವಿರೋಧಿಸುವ ಯಾರೇ ಆಗಲಿ ತಕ್ಷಣವೇ ಜೈಲಿಗೆ ಹಾಕಬಹುದು ಮತ್ತು ವಿಚಾರಣೆಗೆ ಹೋಗದೆ ನಿರ್ದಿಷ್ಟ ಅವಧಿಯವರೆಗೆ ಜೈಲಿನಲ್ಲಿ ಇಡಬಹುದು. ಜನರಿಗೆ ವಾಕ್ ಸ್ವಾತಂತ್ರ್ಯ ನೀಡಿಲ್ಲ. ಬ್ರಿಟಿಷರು ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯದ ಭರವಸೆ ನೀಡಲು ನಿರಾಕರಿಸಿದ್ದರಿಂದ ಕಾಂಗ್ರೆಸ್ ಅಸಮಾಧಾನಗೊಂಡಿತು ಮತ್ತು ಪ್ರಾಂತೀಯ ಸರ್ಕಾರಗಳಿಂದ ಹೊರನಡೆಯಲು ನಿರ್ಧರಿಸಿತು.
1937ರಲ್ಲಿ ಅಧಿಕಾರಕ್ಕೆ ಆಯ್ಕೆಯಾದ ಎಲ್ಲ ಕಾಂಗ್ರೆಸ್ ಮಂತ್ರಿಗಳು ಅಕ್ಟೋಬರ್ 1939ರಲ್ಲಿ ರಾಜೀನಾಮೆ ನೀಡಿದರು. ಬ್ರಿಟಿಷರು ತಮ್ಮ ಡಿವೈಡ್ ಆ್ಯಂಡ್ ರೂಲ್ ತತ್ವವನ್ನು ಹೆಚ್ಚು ಬಲವಾಗಿ ಬಳಸಿಕೊಳ್ಳುವ ಮೂಲಕ ಅನುಸರಿಸಿದರು. ಭಾರತೀಯ ಸ್ವಾತಂತ್ರ್ಯದ ಕಾರಣವನ್ನು ದುರ್ಬಲಗೊಳಿಸುವ ಅವರ ಗುರಿಗಳನ್ನು ಸಾಧಿಸಲು ಬ್ರಿಟಿಷ್ ಸರ್ಕಾರವು ಮುಸ್ಲಿಂ ಲೀಗ್ನ ಯೋಜನೆಗಳನ್ನು ಬೆಂಬಲಿಸಿತು ಮತ್ತು ಪ್ರೋತ್ಸಾಹಿಸಿತು ಮತ್ತು ಭಾರತೀಯ ಕಾಂಗ್ರೆಸ್ಗೆ ಸ್ವಲ್ಪ ಯೋಚಿಸಲಿಲ್ಲ. ಈ ಅವಧಿಯಲ್ಲಿ ಮುಸ್ಲಿಂ ಲೀಗ್ ಮತ್ತು ಅದರ ನಾಯಕರಾದ ಮೊಹಮ್ಮದ್ ಅಲಿ ಜಿನ್ನಾ ಅವರು ರಾಷ್ಟ್ರೀಯ ರಾಜಕೀಯದಲ್ಲಿ ಹೆಚ್ಚು ಸಕ್ರಿಯರಾದರು. ಮುಸ್ಲಿಂ ಲೀಗ್ ಅನ್ನು 1906ರಲ್ಲಿ ಸ್ಥಾಪಿಸಲಾಯಿತು. ಸ್ಥಾಪಕರು ಮೊಹಮ್ಮದ್ ಅಲಿ ಜಿನ್ನಾ. ಇದು ಬ್ರಿಟಿಷರಿಗೆ ಭಾರತವನ್ನು ಆಳಲು ಹೆಚ್ಚಿನ ಅನುಕೂಲವಾಯಿತು. ಮುಸ್ಲಿಮರು ಮಾತ್ರ ಮತ ಚಲಾಯಿಸುವ ಎಲ್ಲ ಕೌನ್ಸಿಲ್ಗಳಿಗೆ ಪ್ರತ್ಯೇಕ ಸ್ಥಾನಗಳನ್ನು ಬ್ರಿಟಿಷರು ರಚಿಸಬೇಕು ಎಂದು ಅವರು ಒತ್ತಾಯಿಸಿದರು. 1937ರಲ್ಲಿ ಪ್ರಾಂತೀಯ ರಾಜ್ಯ ಚುನಾವಣೆಗಳಲ್ಲಿ ಲೀಗ್ ದೇಶದ 482 ಮುಸ್ಲಿಂ ಸ್ಥಾನಗಳಲ್ಲಿ 102 ಅನ್ನು ಗೆದ್ದುಕೊಂಡಿತು. ಅದೇ ಸಮಯದಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಿದ 58 ಮುಸ್ಲಿಂ ಸ್ಥಾನಗಳಲ್ಲಿ 26ರಲ್ಲಿ ಗೆದ್ದಿತು. ಯುನೈಟೆಡ್ ಪ್ರಾವಿನ್ಸ್, ಬಾಂಬೆ ಮತ್ತು ಮದ್ರಾಸ್ನಲ್ಲಿ ಮುಸ್ಲಿಂ ಲೀಗ್ ಜನಪ್ರಿಯವಾಗಿತ್ತು. ಆದಾಗ್ಯೂ ಕೇವಲ 10 ವರ್ಷಗಳ ನಂತರ ಪಾಕಿಸ್ತಾನವನ್ನು ಮಾಡಲಿವರು 3 ಪ್ರಾಂತ್ಯಗಳಲ್ಲಿ ಅದು ಸಾಕಷ್ಟು ದುರ್ಬಲವಾಗಿತ್ತು. ಆದರೆ ಬಂಗಾಳ, ವಾಯುವ್ಯ ಗಡಿ ಪ್ರಾಂತ್ಯ ಮತ್ತು ಪಂಜಾಬ್ ಈಗ ಪಾಕಿಸ್ತಾನದಲ್ಲಿದೆ. ಸಿಂಧ್ನಲ್ಲಿಯೂ ಸರ್ಕಾರ ರಚಿಸಲು ವಿಫಲವಾಗಿದೆ. ಆದರೆ ಮುಂದಿನ 10 ವರ್ಷಗಳಲ್ಲಿ ಪರಿಸ್ಥಿತಿ ಬದಲಾಯಿಸಿತು. ಸಾವಿರದ 1946ರಲ್ಲಿ ಪ್ರಾಂತೀಯ ಮತ್ತು ಕೇಂದ್ರ ವಿಧಾನಸಭೆಗಳಿಗೆ ಮತ್ತೊಮ್ಮೆ ಚುನಾವಣೆಗಳು ನಡೆದಾಗ ಲೀಗ್ ಮುಸ್ಲಿಂ ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಒಡೆದು ಆಳುವ ನೀತಿಯಂತೆ ಭಾರತವನ್ನು ಆಳಲು ಬ್ರಿಟಿಷರು ಅಳವಡಿಸಿಕೊಂಡ ವಿಧಾನಗಳು, ಸಾವಿರದ 1935ರ ಭಾರತ ಸರ್ಕಾರದ ಕಾಯಿದೆ ಮತ್ತು ಮತದಾನದ ಹಕ್ಕು, ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಕರೆ.